ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಆಶಾ. ನಾನು ಇವತ್ತಿನ ವಿಡಿಯೋದಲ್ಲಿ ಪಾರ್ಕಿಂಗ್ ಬಗ್ಗೆ ಹೇಳ್ತಿದ್ದೀನಿ. ನೀವೇನಾದರೂ ಜಾತ್ರೆಗೆ ಬರೋ ಯೋಚನೆ ಮಾಡಿದರೆ ಈ ವಿಡಿಯೋ ಫುಲ್ ನೋಡಿ, ಯಾಕೆಂದರೆ ಪಾರ್ಕಿಂಗ್ ಬಗ್ಗೆ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಜಾತ್ರೆ ಮಾಡೋಕ್ಕೆ ಫುಲ್ ಜೋಶಲ್ಲೇನೋ ಬರೋದು ನಿಜ, ಆದರೆ ಎಲ್ರಿಗೂ ತಲೆಯಲ್ಲಿ ಒಂದು ಯೋಚನೆ ಕಾಡ್ತಿರುತ್ತೆ, ನಮ್ಮ ವೆಹಿಕಲ್ ಸೇಫ್ ಇದೆಯಾ ಏನೋ ಅಂತ. ಹಾಗಾದರೆ ನಮ್ಮ ಕೊಂಡ್ಲಿ ಜಾತ್ರೆಯಲ್ಲಿ ಪಾರ್ಕಿಂಗಿಗೆ ಎಲ್ಲಿ ಅರೇಂಜ್ ಮಾಡಿದ್ದಾರೆ ಅಂತ ಮತ್ತು ಎಲ್ಲಿ ನಾವು ಗಾಡಿಗಳನ್ನು ಅವಾಯ್ಡ್ ಮಾಡಬೇಕು ಎಲ್ಲವನ್ನು ಕ್ಲಿಯರ್ ಆಗಿ ಹೇಳ್ತೀನಿ. ನೈಟ್ ಅಂತೂ ಇಲ್ಲಿ ತುಂಬ ಕ್ರೌಡ್ ಇರುತ್ತೆ. ಸಂಜೆ 6 ಗಂಟೆ ನಂತರ ನಾಳೆಯಿಂದ ಮೇನ್ ರೋಡ್ ಫುಲ್ ಬ್ಲಾಕ್ ಆಗುತ್ತೆ. ಯಾಕೆಂದರೆ ಇಲ್ಲಿ ಸುತ್ತಮುತ್ತಲಿನ 11 ಹಳ್ಳಿಗಳು ಜಾತ್ರೆಗೆ ಸೇರಿರೋದ್ರಿಂದ ನಾಳೆ ಎಲ್ಲ ನೆಂಟರಿಗೂ ಹಾಗೂ ಸಂಬಂಧಿಕರಿಗೆ ಫ್ರೆಂಡ್ಸಿಗೆಲ್ಲ ಊಟಕ್ಕೆ ಇಟ್ಕೊಂಡಿರ್ತಾರೆ. ನಾಳೆ ಜನ ಅಂತೂ ತುಂಬ ಇರುತ್ತೆ. ಹಾಗಾದರೆ ನೀವೇನಾದರೂ ಫ್ಯಾಮಿಲಿ ಜೊತೆ ಬರೋದಿತ್ತು ಅಂದರೆ ಅರ್ಲಿ ಬರೋದು ಬೆಸ್ಟು. ಹಾಗಾದರೆ ಎಲ್ಲೆಲ್ಲಿ ಜಾತ್ರೆಗೆ ಬರೋರು, ಜಾತ್ರೆ ನೋಡೋಕ್ಕೆ ಬರೋರು ವೆಹಿಕಲ್ನನ್ನು ಪಾರ್ಕಿಂಗ್ ಮಾಡಬೇಕು, ಎಲ್ಲಿಡಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ. ಈಗ ಸೊರಬ ರೋಡಿಂದ ಬರೋದಾದರೆ ಇದು ಸೊರಬ ರೋಡು. ಇಲ್ಲಿಂದ ನೀವೇನಾದರೂ ಬರೋದಿತ್ತು ಅಂದರೆ ಸಿದ್ದಾಪುರದಿಂದ ಅಥವಾ ಇಲ್ಲಿಂದ ಬರೋದಿತ್ತು ಅಂದರೆ ಇದು ಸೊರಬ ರೋಡು, ಅಂದರೆ ಇಲ್ಲಿ ಹಾಳ್ದಕಟ್ಟಕ್ಕೆ ಹೋಗೋದು. ಇಲ್ಲಿ ಹಾಳ್ದಕಟ್ಟ ಇದಾದಮೇಲೆ ಇಲ್ಲೇ ಹಿಂದ್ಗಡೆ ಲೆಫ್ಟಿಗೆ ನಾವು ಟರ್ನ್ ಆಗಬೇಕು. ಇದು ಸಿದ್ದಾಪುರದಿಂದ ಹಾಳ್ದಕಟ್ಟ ರೋಡಿಗೆ ಬಂದೆ ಇಲ್ಲಿ ಲೆಫ್ಟಿಗೆ ಟರ್ನ್ ಆದರೆ ಇಲ್ಲೇ ಸ್ಟ್ರೇಟಾಗಿ ಹೋಗಬೇಕು. ಇಲ್ಲೊಂದು ಮಿಲ್ ಬರುತ್ತೆ, ಗಣೇಶ ಅಕ್ಕಿ ಗಿರಣಿ ಅಂತ ಇರುತ್ತೆ. ಆ ಗಣೇಶ ಅಕ್ಕಿ ಗಿರಣಿ ಲೆಫ್ಟಲ್ಲಿದೆ. ರೈಟಲ್ಲಿ ಹೋದರೆ ಪಾರ್ಕಿಂಗ್ಗೆ ಅರೇಂಜ್ ಮಾಡಿದ್ದಾರೆ. ನೀವೇನಾದರೂ ಸಿದ್ದಾಪುರದಿಂದ ಸೊರಬ ರೋಡಿಗೆ ಬಂದು ಹಾಳ್ದಕಟ್ಟ ಬಂದರು ಜಾತ್ರೆಗೆ ಹೋಗೋ ಮುನ್ನ ಇಲ್ಲಿ ನೀವು ಗಾಡಿಗಳನ್ನು ಪಾರ್ಕ್ ಮಾಡ್ಬೋದು. ಹಾಗಾದರೆ ಮತ್ತೆ ಇನ್ನೆರಡು ರೋಡಿಂದ ಬಂದರೆ ಹೇಗೆ ಅನ್ನೋದನ್ನು ನೋಡೋಣ. ಇಲ್ಲಿ ಪಾರ್ಕ್ ಮಾಡಿದರೆ ಹೀಗೆ ಸ್ಟ್ರೇಟಾಗಿ ಹೋದರೆ ಮಾರಿಕಾಂಬ ದೇವಸ್ಥಾನಕ್ಕೆ ಅಂದರೆ 500 ಮೀಟರ್ ದೂರ ಇದೆ. ಇಲ್ಲಿ ನಾವು ಗಾಡಿಗಳನ್ನ ಪಾರ್ಕ್ ಮಾಡಿಟ್ಟು ಇದೇ ರೋಡಲ್ಲಿ ಸ್ಟ್ರೇಟಾಗಿ ಹೋದರೆ ಅಲ್ಲಿ ಕೊಂಡ್ಲಿ ಅಂತ ಬೋರ್ಡ್ ಹಾಕಿರ್ತಾರೆ. ಆ ಕೊಂಡ್ಲಿಯಿಂದ ಸ್ಟ್ರೇಟ್ ಹೋದರೆ ನಾವು ಮಹಾಮಂಟಪಕ್ಕೆಲ್ಲ ದಾರಿ ಸಿಗುತ್ತೆ, ಕೊಂಡ್ಲಿ ಮೈದಾನ ಸಿಗುತ್ತೆ. ಅಲ್ಲೇ ಜಾತ್ರೆ ನಡೀತಾ ಇರುತ್ತೆ. ನಿಮ್ಮ ವೆಹಿಕಲ್ ಅಂತೂ ಫುಲ್ ಸೇಫಾಗಂತೂ ಇರುತ್ತೆ, ಯಾಕಂದರೆ ಪೊಲೀಸ್ ಅರೇಂಜ್ಮೆಂಟು ಕೂಡ ಸ್ಟ್ರಾಂಗ್ ಆಗಿರುತ್ತೆ. ಅದರಿಂದ ಇಲ್ಲಿ ನೀವು ಪಾರ್ಕಿಂಗನ್ನು ಮಾಡ್ಬೋದು. ನೀವೇನಾದರೂ ಸಾಗರದಿಂದ ಬಂದು ಕಾನ್ಲೆ ಮಂಡಗಳಲ್ಲೇ ಈ ರೋಡಿಂದ ಏನಾದರೂ ಬಂದರೆ ಅಂದರೆ ಮುಗ್ದೂರು, ಹಣಜಿಬಲ್, ಕನಸೆ ಈ ರೋಡಿಂದ ಬಂದರೆ ಈ ರೋಡಲ್ಲಿ ಬರೋದಾಗತ್ತೆ. ಜಾತ್ರೆಗೆ ಬರೋದಾದರೆ ಇಲ್ಲಿ ಸ್ಟ್ರೇಟಾಗಿ ಹೀಗೆ ಬಂದರೆ ಇಲ್ಲಿ ಸೊರಬ ರೋಡ್ ಟಚ್ ಆಗುತ್ತೆ ನೋಡಿ. ಸೇಮ್ ಇದು ಸೊರಬ ರೋಡ್ ಟಚ್ ಆದಮೇಲೆ ಇಲ್ಲಿಂದ ಸೇಮ್ ಇಲ್ಲಿ ಹಾಳ್ದಕಟ್ಟ ಅಂತ ಬೋರ್ಡ್ ಆಗಿರುತ್ತೆ. ಇದು ಸೊರಬ ರೋಡು, ಅಂದರೆ ಈ ಕಡೆಯಿಂದ ಬಂದರೆ ಇಲ್ಲಿ ಮತ್ತೆ ಸ್ವಲ್ಪ ಮುಂದೆ ಹೋದರೆ ಇಲ್ಲಿಂದ ಜಾತ್ರೆಗೆ ಹೋಗೋ ರೋಡು ಸಿಗುತ್ತೆ. ಇಲ್ಲಿ ಕೊಂಡ್ಲಿ ಅಂತ ಬೋರ್ಡ್ ಹಾಕಿರ್ತಾರೆ. ಇಲ್ಲೇ ಸೇಮು, ಇಲ್ಲಿಂದನೇ ಸೇಮ್ ಹಾಗೆ ಹೋದರೆ ಸ್ವಲ್ಪ 100 ಮೀಟರ್ ಮುಂದೆ ಹೋದರೆ ಮತ್ತೆ ಇಲ್ಲಿ ನಾವು ರೈಟಲ್ಲಿ ಹೋದರೆ ಪಾರ್ಕಿಂಗ್ಗೆ ಸಿಗುತ್ತೆ. ಇಲ್ಲಿ ನೋಡಿ ತೋರಿಸ್ತೇನೆ. ಸೇಮ್ ಇದು ನೀವು ಸೊರಬ ರೋಡಿಂದ ಬರ್ತಾ ಇದ್ದೀರಾ ಅಥವಾ ಸಾಗರ, ಕಾನ್ಲೆ, ಮಂಡಗಳಲ್ಲೇ ಹೀಗೆ ಬಂದು ಸೊರಬ ರೋಡಿಗೆ ಟಚ್ ಆಗಿ ಇಲ್ಲಿ ಕೊಂಡ್ಲಿಗೆ ಹೋಗೋಕ್ಕಿಂತ ಮೊದಲೇ ಇಲ್ಲೂ ಬಂದು ಇಲ್ಲಿ ರೈಟಲ್ಲಿ ಹೀಗೆ ಹೋದರೆ ಇಲ್ಲಿ ಪಾರ್ಕಿಂಗಿಗೆ ವ್ಯವಸ್ಥೆ ಮಾಡಿದ್ದಾರೆ. ನಾನು ಹೇಳಿದೆಲ್ಲ ಸೇಮ್ ಎಲ್ಲದಕ್ಕೂ ಒಂದೇ ರೋಡ್ ಆಗುತ್ತೆ. ಈ ಕಡೆ ಸಿದ್ದಾಪುರದಿಂದ ಬಂದರೆ ಲೆಫ್ಟ್ ಆಗುತ್ತೆ, ಸೊರಬ ರೋಡಿಂದ ಬಂದರೆ ರೈಟ್ ಸೈಡ್ ಇದೆ. ಇಲ್ಲಿ ಗಣೇಶ್ ಅಕ್ಕಿ ಗಿರಣಿ ಅಂತ ಬೋರ್ಡ್ ಇದೆ ಲೆಫ್ಟಲ್ಲಿ, ಅದರ ಎದುರುಗಡೆನೇ ಒಂದು ದೊಡ್ಡ ಗ್ರೌಂಡ್ ಇದೆ, ಅಲ್ಲೇ ಪಾರ್ಕಿಂಗಿಗೆ ಅರೇಂಜ್ ಮಾಡಿದ್ದಾರೆ. ನೀವೇನಾದರೂ ಸಿರ್ಸಿಯಿಂದ ಬರೋರಾಗಿದ್ದರೆ ಇಲ್ಲಿ ಸಿರ್ಸಿಯಿಂದ ಹೀಗೆ ಬರ್ತಾಯಿದ್ದಾರೆ. ಇದು ಚಂದ್ರಗುತ್ತಿ ಸರ್ಕಲ್ ಅಂತ ಕರೀತಾರೆ. ಈ ಚಂದ್ರಗುತ್ತಿ ಸರ್ಕಲಿಂದ ಹೀಗೆ ಹೋದರೆ ಹೊನ್ನೆಗುಂಡೆ, ಅಲ್ಲಿಂದ ಕೊಂಡ್ಲಿ ಅಂತ ಬೋರ್ಡ್ ಇರುತ್ತೆ, ಅಲ್ಲಿಂದ ಸ್ಟ್ರೇಟ್ ಹೀಗೆ ಬಂದರೆ ಇಲ್ಲಿ ಸೇಮು ನೀವು ಇಲ್ಲೇ ಹೀಗೆ ಲೆಫ್ಟ್ ಸೈಡ್ ಹೋಗಿ ಅಲ್ಲೇ ಪಾರ್ಕಿಂಗನ್ನು ಮಾಡ್ಕೋಬೋದು. ಇಲ್ಲಿಂದ ಮಹಾಮಂಟಪಕ್ಕೆ 500 ಮೀಟರ್ ದೂರ ಇದೆ. ವಿಡಿಯೋ ಇಲ್ಲಿ ಅರ್ಥ ಆಗಲಿಲ್ಲ ಅಂದರೆ 1-2 ಸತಿ ನೋಡಿ, ಇದು ಅರ್ಥ ಆಗುತ್ತೆ. ಸೇಮ್ ಇದು ಅದೇ ಅಲ್ಲೇ ಪಾರ್ಕಿಂಗ್ ಏರಿಯಾ. ನೀವೇನಾದರೂ ಹೊನ್ನೆಗುಂಡಿಯಿಂದ ಬಂದು ಕೊಂಡ್ಲಿ ಅಂತ ಬೋರ್ಡ್ ಇರುತ್ತೆ ಅಲ್ಲಿ ಬಂದು ಲೆಫ್ಟ್ ಸೈಡ್ ಹೋದರೆ ಪಾರ್ಕಿಂಗಿಗೆ ಇಲ್ಲೇ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೇಮ್ ಇಲ್ಲಿಂದ ಜಾತ್ರಾ ಮೈದಾನಕ್ಕೆ ಒಂದು 5-10 ನಿಮಿಷದ ವಾಕೇಬಲ್ಲೇ ಇರುತ್ತೆ, ನಡ್ಕೊಂಡು ಹೋಗ್ಬೋದು. ಬಟ್ ವೆಹಿಕಲ್ ಮಾತ್ರ ಸೇಫಾಗಿರುತ್ತೆ. ಈ ರೀತಿ ನಾವು ರೂಲ್ಸ್ಗಳನ್ನು ಫಾಲೋ ಮಾಡಿದರೆ ವ್ಯವಸ್ಥೆ ಕೂಡ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ರೀತಿ ಅವರು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವೆಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಸರಿಯಾಗಿ ಬಳಸ್ಕೊಳ್ಳೋಣ ಅಂತ ಹೇಳ್ತಿದ್ದೀನಿ. ಇದೇ ರೀತಿ ಸೇಮ್ ಎಲ್ರಿಗೂ ಕೂಡ ಸೊರಬ ರೋಡಿಂದ ಬಂದರೂ ಕೂಡ ಈ ಹತ್ತಿರ ಆಗುತ್ತೆ, ಸಿದ್ದಾಪುರ ರೋಡ್ ಇಂದ ಬಂದು ಹಾಳ್ದಕಟ್ಟಕ್ಕೆ ಬಂದರೂ ಹತ್ತಿರ ಆಗುತ್ತೆ. ಅದೇ ರೀತಿ ಸಿರ್ಸಿಯವರಾಗಿದ್ದರೆ ನೀವು ಇಲ್ಲಿ ಚಂದ್ರಗುತ್ತಿ ಸರ್ಕಲಿಂದ ಹೊನ್ನೆಗುಂಡಿ ರೋಡಿಗೆ ಹೋಗಿ ಸ್ವಲ್ಪ ಸ್ಟ್ರೇಟ್ ಹೋದರೆ ಅಲ್ಲಿ ಕೊಂಡ್ಲಿ ಅಂತ ಬೋರ್ಡ್ ಹಾಕಿರ್ತಾರೆ. ಅಲ್ಲಿಂದ ಕೊಂಡ್ಲಿ ಊರಲ್ಲಿ ಬಂದು ನೀವು ಲೆಫ್ಟಿಗೆ ಹೋದರೆ ಪಾರ್ಕಿಂಗಿಗೆ ಅಲ್ಲಿ ವ್ಯವಸ್ಥೆ ಇದೆ, ಅಲ್ಲಿ ನಾವು ಪಾರ್ಕಿಂಗ್ ಮಾಡಿ ಸೇಮ್ ಇಲ್ಲಿ ಮಹಾಮಂಟಪಕ್ಕೆ ಬರ್ಬೋದು. ಜಾತ್ರೆಯನ್ನು ತುಂಬ ಎಂಜಾಯ್ ಮಾಡ್ಬೋದು. ಇದು ಇವತ್ತಿನ ಅಪ್ಡೇಟು. ವಿಡಿಯೋ ಇಷ್ಟ ಆದರೆ ಈ ಅಪ್ಡೇಟ್ ಇಷ್ಟ ಆಗಿದ್ದರೆ ಎಲ್ರಿಗೂ ಶೇರ್ ಮಾಡಿ. ಇನ್ನೂ ಜಾತ್ರಾ ಬಗ್ಗೆ ಅಪ್ಡೇಟ್ ಬೇಕಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.
ಇವತ್ತಿನ ಅಪ್ಡೇಟ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಎಲ್ಲರೂ ಕೂಡ ಜಾತ್ರೆಗೆ ಬಂದು ಜಾತ್ರೆಯನ್ನು ಎಂಜಾಯ್ ಮಾಡಿ ದೇವಿಯ ದರ್ಶನವನ್ನು ಪಡ್ಕೊಂಡು ಆ ದೇವಿಯ ಆಶೀರ್ವಾದಕ್ಕೆ ಒಳಗಾಗಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭ ದಿನ.